SSC JD ಕ್ವೆಶ್ಚನ್ ಪೇಪರ್ ಜನರಲ್ ನಾಲೆಜ್ ಕ್ವೆಶ್ಚನ್ಸ್. ಒಂದನೆಯ ಪ್ರಶ್ನೆ, ಅಟ್ಲಾಂಟಿಕ್ ಸಾಗರ ಪೆಸಿಫಿಕ್ ಸಾಗರದೊಂದಿಗೆ ಸಂಪರ್ಕಿಸುವ ಜಲಮಾರ್ಗ ಯಾವುದು? ಒಂದನೇ ಆಪ್ಷನ್ ಸೂಯಜ್ ಕಾಲುವೆ, ಎರಡನೇ ಆಪ್ಷನ್ ಕೇಲ್ ಕಾಲುವೆ, ಮೂರನೇ ಆಪ್ಷನ್ ಓಲ್ಗಾ ಡಾನ್ ಕಾಲುವೆ, ನಾಲ್ಕನೇ ಆಪ್ಷನ್ ಪನ್ನಾಮ ಕಾಲುವೆ. ಸರಿ ಉತ್ತರ 4 ಪನ್ನಾಮ ಕಾಲುವೆ. ಎರಡನೇ ಪ್ರಶ್ನೆ, ನೇಪಾಳ ಭಾರತದ ನೆರೆಯ ರಾಷ್ಟ್ರ. ಭಾರತದ ಡ್ಯಾಶ್ಗೆ ಇದೆ. ಒಂದನೇ ಆಪ್ಷನ್ ಪೂರ್ವ, ಎರಡನೇ ಆಪ್ಷನ್ ಉತ್ತರ, ಮೂರನೇ ಆಪ್ಷನ್ ದಕ್ಷಿಣ, ನಾಲ್ಕನೇ ಆಪ್ಷನ್ ಪಶ್ಚಿಮ. ಸರಿ ಉತ್ತರ 2 ಉತ್ತರ. ಮೂರನೆಯ ಪ್ರಶ್ನೆ, ಭಾರತದ ಯಾವ ನೆರೆಯ ರಾಷ್ಟ್ರ ಕಾಮನ್ವೆಲ್ತ್ ಗೇಮ್ನ ಭಾಗವಾಗಿಲ್ಲ? ಒಂದನೇ ಆಪ್ಷನ್ ಚೀನಾ, ಎರಡನೇ ಆಪ್ಷನ್ ಬಾಂಗ್ಲಾದೇಶ್, ಮೂರನೇ ಆಪ್ಷನ್ ಪಾಕಿಸ್ತಾನ್, ನಾಲ್ಕನೇ ಆಪ್ಷನ್ ಶ್ರೀಲಂಕಾ. ಸರಿ ಉತ್ತರ 1 ಚೀನಾ. ನಾಲ್ಕನೆಯ ಪ್ರಶ್ನೆ, ಡ್ಯಾಶ್ ಪೂರ್ವ ಘಟ್ಟಗಳಲ್ಲಿನ ಅತಿ ಎತ್ತರವಾದ ಶಿಖರವಾಗಿದೆ. ಒಂದನೇ ಆಪ್ಷನ್ ಕಾಂಚನಚುಂಗ, ಎರಡನೇ ಆಪ್ಷನ್ ಕಾಶಿ, ಮೂರನೇ ಆಪ್ಷನ್ ಅನೈಮುಡಿ, ನಾಲ್ಕನೇ ಆಪ್ಷನ್ ಮಹೇಂದ್ರಗಿರಿ. ಸರಿ ಉತ್ತರ 4 ಮಹೇಂದ್ರಗಿರಿ. ಐದನೆಯ ಪ್ರಶ್ನೆ, ಕಪ್ಪು ಸಮುದ್ರವು ಈ ಕೆಳಗಿನ ಯಾವ ದೇಶಗಳ ಗಡಿಯನ್ನು ಮುಟ್ಟುತ್ತದೆ? ಒಂದನೇ ಆಪ್ಷನ್ ಪೋಲ್ಯಾಂಡ್, ಎರಡನೇ ಆಪ್ಷನ್ ಉಕ್ರೇನ್, ಮೂರನೇ ಆಪ್ಷನ್ ಹಂಗೇರಿ, ನಾಲ್ಕನೇ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. ಸರಿ ಉತ್ತರ 2 ಉಕ್ರೇನ್. ಆರನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಜಲಮಾರ್ಗವು ಭಾರತವನ್ನು ಶ್ರೀಲಂಕಾದಿಂದ ಪ್ರತ್ಯೇಕಿಸುತ್ತದೆ? ಒಂದನೇ ಆಪ್ಷನ್ ಅರಬ್ಬಿ ಸಮುದ್ರ, ಎರಡನೇ ಆಪ್ಷನ್ ಬಂಗಾಳ ಕೊಲ್ಲಿ, ಮೂರನೇ ಆಪ್ಷನ್ ಅಂಡಮಾನ್ ಸಮುದ್ರ, ನಾಲ್ಕನೇ ಆಪ್ಷನ್ ಪಾಕ್ ಜಲಸಂಧಿ. ಸರಿ ಉತ್ತರ 4 ಪಾಕ್ ಜಲಸಂಧಿ. ಏಳನೆಯ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು ಪಶ್ಚಿಮ, ಉತ್ತರ ಮತ್ತು ದಕ್ಷಿಣದಿಂದ ತ್ರಿಪುರವನ್ನು ಸುತ್ತುವರೆದಿದೆ? ಒಂದನೇ ಆಪ್ಷನ್ ಭೂತಾನ್, ಎರಡನೇ ಆಪ್ಷನ್ ವಿಯೆಟ್ನಾಂ, ಮೂರನೇ ಆಪ್ಷನ್ ಮಯನ್ಮಾರ್, ನಾಲ್ಕನೇ ಆಪ್ಷನ್ ಬಾಂಗ್ಲಾದೇಶ್. ಸರಿ ಉತ್ತರ 4 ಬಾಂಗ್ಲಾದೇಶ್. ಎಂಟನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಹಿಂದೂ ಮಹಾಸಾಗರದ ವಿಸ್ತರಣೆಯಾಗಿದೆ? ಒಂದನೇ ಆಪ್ಷನ್ ಅರಲ್ಲ ಸಮುದ್ರ, ಎರಡನೇ ಆಪ್ಷನ್ ಅರಬ್ಬಿ ಸಮುದ್ರ, ಮೂರನೇ ಆಪ್ಷನ್ ಹಳದಿ ಸಮುದ್ರ, ನಾಲ್ಕನೇ ಆಪ್ಷನ್ ಕೆರಿಬಿಯನ್ ಸಮುದ್ರ. ಸರಿ ಉತ್ತರ 2 ಅರಬ್ಬಿ ಸಮುದ್ರ. ಒಂಬತ್ತನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಎಸ್ ಆಕಾರದ ಸಾಗರ ಯಾವುದು? ಒಂದನೇ ಆಪ್ಷನ್ ಹಿಂದೂ ಮಹಾಸಾಗರ, ಎರಡನೇ ಆಪ್ಷನ್ ಆರ್ಕಿಟಿಕ್ ಸಾಗರ, ಮೂರನೇ ಆಪ್ಷನ್ ಪೆಸಿಫಿಕ್ ಸಾಗರ, ನಾಲ್ಕನೇ ಆಪ್ಷನ್ ಅಟ್ಲಾಂಟಿಕ್ಸ್ ಮಹಾಸಾಗರ. ಸರಿ ಉತ್ತರ 4 ಅಟ್ಲಾಂಟಿಕ್ ಮಹಾಸಾಗರ. ಹತ್ತನೆಯ ಪ್ರಶ್ನೆ, ಲ್ಯಾಬ್ರಡಾರ್ ಪ್ರವಾಹ ಒಂದು ಡ್ಯಾಶ್ ಆಗಿದೆ. ಒಂದನೇ ಆಪ್ಷನ್ ಶೀತ ಪ್ರವಾಹ, ಎರಡನೇ ಆಪ್ಷನ್ ಬೆಚ್ಚಗಿನ ಪ್ರವಾಹ, ಮೂರನೇ ಆಪ್ಷನ್ ಕ್ಯಾನರಿ ಪ್ರವಾಹ, ನಾಲ್ಕನೇ ಆಪ್ಷನ್ ಮೇಲ್ಮೈ ಪ್ರವಾಹ. ಸರಿ ಉತ್ತರ 1 ಶೀತ ಪ್ರವಾಹ. 11ನೇ ಪ್ರಶ್ನೆ, ಪಶ್ಚಿಮದಲ್ಲಿ ಭಾರತವನ್ನು ಸುತ್ತುವರೆದಿರುವ ಜಲಮೂಲ ಯಾವುದು? ಒಂದನೇ ಆಪ್ಷನ್ ಅರಬ್ಬಿ ಸಮುದ್ರ, ಎರಡನೇ ಆಪ್ಷನ್ ಪೆಸಿಫಿಕ್ ಸಾಗರ, ಮೂರನೇ ಆಪ್ಷನ್ ಬಂಗಾಳ ಕೊಲ್ಲಿ, ನಾಲ್ಕನೇ ಆಪ್ಷನ್ ಹಿಂದೂ ಮಹಾಸಾಗರ. ಸರಿ ಉತ್ತರ 1 ಅರಬ್ಬಿ ಸಮುದ್ರ. 12ನೇ ಪ್ರಶ್ನೆ, ಪಾಕ್ ಜಲಸಂಧಿಯು ಭಾರತವನ್ನು ಡ್ಯಾಶ್ ದಿಂದ ಪ್ರತ್ಯೇಕಿಸುತ್ತದೆ? ಒಂದನೇ ಆಪ್ಷನ್ ಪಾಕಿಸ್ತಾನ್, ಎರಡನೇ ಆಪ್ಷನ್ ಅಂಡಮಾನ್ ದ್ವೀಪ, ಮೂರನೇ ಆಪ್ಷನ್ ಚೀನಾ, ನಾಲ್ಕನೇ ಆಪ್ಷನ್ ಶ್ರೀಲಂಕಾ. ಸರಿ ಉತ್ತರ 4 ಶ್ರೀಲಂಕಾ. 13ನೇ ಪ್ರಶ್ನೆ, ಗಾಲ್ಫ್ ಸ್ಟ್ರೀಮ್ ಡ್ಯಾಶ್ನ ಉದಾಹರಣೆಗಳಾಗಿವೆ. ಒಂದನೇ ಆಪ್ಷನ್ ಬೆಚ್ಚಗಿನ ಪ್ರವಾಹ, ಎರಡನೇ ಆಪ್ಷನ್ ಶೀತ ಪ್ರವಾಹ, ಮೂರನೇ ಆಪ್ಷನ್ ಸಾಗರ ಪ್ರವಾಹ, ನಾಲ್ಕನೇ ಆಪ್ಷನ್ ಮಾರುತಗಳು. ಸರಿ ಉತ್ತರ 1 ಬೆಚ್ಚಗಿನ ಪ್ರವಾಹ. 14ನೇ ಪ್ರಶ್ನೆ, ಲ್ಯಾಬ್ರಡಾರ್ ಸಮುದ್ರ ಮೆಡಿಟರೇನಿಯನ್ ಸಮುದ್ರವು ಯಾವುದರ ಭಾಗವಾಗಿದೆ? ಒಂದನೇ ಆಪ್ಷನ್ ಆರ್ಕಿಟಿಕ್ ಸಾಗರ, ಎರಡನೇ ಆಪ್ಷನ್ ಅಟ್ಲಾಂಟಿಕ್ ಮಹಾಸಾಗರ, ಮೂರನೇ ಆಪ್ಷನ್ ಹಿಂದೂ ಮಹಾಸಾಗರ, ನಾಲ್ಕನೇ ಆಪ್ಷನ್ ಪೆಸಿಫಿಕ್ ಸಾಗರ. ಸರಿ ಉತ್ತರ 2 ಅಟ್ಲಾಂಟಿಕ್ ಸಾಗರ. 15ನೇ ಪ್ರಶ್ನೆ, ತಮಿಳುನಾಡಿನ ಕರಾವಳಿಯಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯು ಡ್ಯಾಶ್ ಮತ್ತು ಡ್ಯಾಶ್ ಸಮಯದಲ್ಲಿ ಸಂಭವಿಸುತ್ತದೆ? ಒಂದನೇ ಆಪ್ಷನ್ ಏಪ್ರಿಲ್ ಮತ್ತು ಮೇ, ಎರಡನೇ ಆಪ್ಷನ್ ಅಕ್ಟೋಬರ್ ಮತ್ತು ನವೆಂಬರ್, ಮೂರನೇ ಆಪ್ಷನ್ ಮೇ ಮತ್ತು ಜೂನ್, ನಾಲ್ಕನೇ ಆಪ್ಷನ್ ಆಗಸ್ಟ್ ಮತ್ತು ಸೆಪ್ಟೆಂಬರ್. ಸರಿ ಉತ್ತರ 2 ಅಕ್ಟೋಬರ್ ಮತ್ತು ನವೆಂಬರ್. 16ನೇ ಪ್ರಶ್ನೆ, ಮೇಘಾಲಯದ ಯಾವ ಬೆಟ್ಟಗಳು ಹೆಚ್ಚು ಮಳೆಯನ್ನು ಪಡೆಯುತ್ತವೆ? ಒಂದನೇ ಆಪ್ಷನ್ ಕಾಶಿ ಬೆಟ್ಟಗಳು, ಎರಡನೇ ಆಪ್ಷನ್ ಅರಾವಳಿ, ಮೂರನೇ ಆಪ್ಷನ್ ನೀಲಗಿರಿ, ನಾಲ್ಕನೇ ಆಪ್ಷನ್ ಶಿವಾಲಿಕ್. ಸರಿ ಉತ್ತರ 1 ಕಾಶಿ ಬೆಟ್ಟಗಳು.
17ನೇ ಪ್ರಶ್ನೆ, ಭಾರತದಲ್ಲಿ ಶರತ್ಕಾಲದ ಋತುವು ಮುಂದಿನ ಯಾವ ತಿಂಗಳ ಮಧ್ಯಂತರದಲ್ಲಿ ಬರುತ್ತದೆ? 1ನೇ ಆಪ್ಷನ್ ಜೂನ್ನಿಂದ ಸೆಪ್ಟೆಂಬರ್, 2ನೇ ಆಪ್ಷನ್ ಡಿಸೆಂಬರ್ನಿಂದ ಫೆಬ್ರವರಿ, 3ನೇ ಆಪ್ಷನ್ ಅಕ್ಟೋಬರ್ನಿಂದ ನವೆಂಬರ್, 4ನೇ ಆಪ್ಷನ್ ಮಾರ್ಚ್ನಿಂದ ಮೇ. ಸರಿ ಉತ್ತರ 3 ಅಕ್ಟೋಬರ್ನಿಂದ ನವೆಂಬರ್. 18ನೇ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಬೇಸಿಗೆ ಮಳೆಯನ್ನು ಮಾವಿನ ತುಂತುರು ಎಂದು ಕರೆಯಲಾಗುತ್ತದೆ? 1ನೇ ಆಪ್ಷನ್ ರಾಜಸ್ಥಾನ್, 2ನೇ ಆಪ್ಷನ್ ಕೇರಳ, 3ನೇ ಆಪ್ಷನ್ ಅಸ್ಸಾಂ, 4ನೇ ಆಪ್ಷನ್ ಪಶ್ಚಿಮ ಬಂಗಾಳ. ಸರಿ ಉತ್ತರ 2 ಕೇರಳ. 19ನೇ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಈ ಕೆಳಗಿನ ಯಾವ ಸಚಿವಾಲಯದ ಅಡಿಯಲ್ಲಿದೆ? 1ನೇ ಆಪ್ಷನ್ ಗೃಹ ವ್ಯವಹಾರಗಳ ಸಚಿವಾಲಯ, 2ನೇ ಆಪ್ಷನ್ ರಕ್ಷಣಾ ಸಚಿವಾಲಯ, 3ನೇ ಆಪ್ಷನ್ ಹಣಕಾಸು ಸಚಿವಾಲಯ, 4ನೇ ಆಪ್ಷನ್ ಇದ್ಯಾವುದೂ ಅಲ್ಲ. ಸರಿ ಉತ್ತರ 1 ಗೃಹ ವ್ಯವಹಾರಗಳ ಸಚಿವಾಲಯ. 20ನೇ ಪ್ರಶ್ನೆ, ಗರೀಬಿ ಹಠಾವೋ ಘೋಷಣೆಯನ್ನು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ನೀಡಲಾಗಿದೆ? 1ನೇ ಆಪ್ಷನ್ 2ನೇ ಪಂಚವಾರ್ಷಿಕ ಯೋಜನೆ, 2ನೇ ಆಪ್ಷನ್ 4ನೇ ಪಂಚವಾರ್ಷಿಕ ಯೋಜನೆ, 3ನೇ ಆಪ್ಷನ್ 5ನೇ ಪಂಚವಾರ್ಷಿಕ ಯೋಜನೆ, 4ನೇ ಆಪ್ಷನ್ 6ನೇ ಪಂಚವಾರ್ಷಿಕ ಯೋಜನೆ. ಸರಿ ಉತ್ತರ 3 5ನೇ ಪಂಚವಾರ್ಷಿಕ ಯೋಜನೆ.